ಇವತ್ತು ಸೌಂಡ್ ಆಫ್ ಮ್ಯೂಸಿಕ್ ಅಂತಂದ್ರೇನೆ ಮ್ಯೂಸಿಕ್ ಕ್ಷೇತ್ರದಲ್ಲೇ ಬಹಳ ಸೌಂಡ್ ಮಾಡದಂತ ಒಂದು ಆರ್ಕೆಸ್ಟ್ರಾ ಸಂಸ್ಥೆ. ಐ ಥಿಂಕ್ 90s ಅಲ್ಲೇ ಈ ಸ್ಕೂಲ್ ಕಲ್ಚರೇ ಇಲ್ಲದೆ, ಅಂದ್ರೆ ನಾರ್ಮಲ್ ಶಾಲೆ ಇತ್ತು, ಮತ್ತೆ ಸಂಗೀತ ಅಂತ ಬಂದಾಗ ಅದನ್ನೊಂದು ಶಾಲೆಯಾಗಿ ನಡೆಸಿ ಸಂಸ್ಥೆಯಾಗಿ ಅದರಿಂದ ಇನ್ನೊಂದಷ್ಟು ಜನ ಸಿಂಗರ್ಸ್ ಆಗಿ ಬರ್ತಾರೆ. ಆಧುನಿಕ ವೇನಲ್ಲಿ ಸಿಂಗಿಂಗ್ ಏನಿದೆಯಲ್ಲ ಅದು ಜಾಸ್ತಿ ಯಾರು ಹೇಳ್ಕೊಡ್ತಿದ್ದಿಲ್ಲ. ಲೈಕ್ ರೆಕಾರ್ಡಿಂಗ್ ಅವಾಗೆಲ್ಲ ನಾವೇ ಅನ್ಕೋತಿದ್ವಿ, ಏನೇ ನಾವು ಇಷ್ಟು ಚೆನ್ನಾಗಿ ಹಾಡ್ತೀವಿ, ಯಾವುದೋ ಒಂದು ಕಿಶೋರ್ ಕುಮಾರ್ ಹಾಡು ಪ್ರಾಕ್ಟೀಸ್ ಮಾಡಿ ಹಾಡ್ಬಿಡೋದು. ಕೇಳಿದವ್ರಲ್ಲ, ಗುರು ಏನು ಗುರು ಒಳ್ಳೆ ಕಿಶೋರ್ ಕುಮಾರ್ ಥರನೇ ಹಾಡ್ತೀರಂತ. ಆ ಹಾಡು ಹಾಡಬೇಕಾದ್ರೆ ನಾನು ಒಂದು 100 ಸಲ ಕೇಳ್ಬಿಟ್ಟು ಹಾಡಿರ್ತೀನಿ. ಬಟ್ ಇಲ್ಲಿ ಹಾಗಿಲ್ಲ. ಈ ಟೆಕ್ನಿಕ್ನಲ್ಲಿ, ರೆಕಾರ್ಡಿಂಗ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಅಲ್ಲೇ ಗ್ರಾಸ್ ಮಾಡಿ ಅದನ್ನಲ್ಲೇ ಆ ಸ್ವರ ಜ್ಞಾನ ಬರೋ ಥರ ಹಾಡುವಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಸಡನ್ನಾಗಿ ಹೊಸಬ್ರನ್ನ ಕರ್ಕೊಂಬಂದು ಹಾಡ್ಸೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಆ ಫಿಲ್ಮ್ ಲ್ಯಾಂಡು ತುಂಬ ಬ್ಯುಸಿ ಇತ್ತು ಅವಾಗ, ಯಾರಿಗೂ ಪ್ರಯತ್ನ ಮಾಡೋಷ್ಟು ಟೈಮ್ ಇರ್ತಿದ್ದಿಲ್ಲ. ಬಂದ್ಕೊಳ್ಳ ಕರೆದುಕೊಳ್ಳಿ ಹಾಡ್ಬಿಡ್ಬೇಕು ಅವರು. ಈಗ ಬಾಲಸುಬ್ರಹ್ಮಣ್ಯಂ ಅಂಥವರೆಲ್ಲ ಹಾಡ್ತಾಯಿದ್ರು. ಬಟ್ ಅದೇ ಥರ ನಮ್ಮವ್ರಿಗೆ ಯಾರಿಗೂ ಬರ್ತಿದ್ದಿಲ್ಲ. ಅದನ್ನು ಕಲಿಸ್ಬೇಕು ಅಂತ ಸಾಧನಾ ಮ್ಯೂಸಿಕ್ ಸ್ಕೂಲ್. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಆ ಮ್ಯೂಸಿಕ್ ಸ್ಕೂಲ್ ನಾನು ಪ್ರಾರಂಭ ಮಾಡೋಕ್ಕೆ ನಾನೇ ಕಲ್ತಿಲ್ಲ, ನಾನಾದರೂ ಇನ್ನೊಬ್ಬರಿಗಾದ್ರೂ ಕಲಿಸೋಣ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.